ನಮಸ್ಕಾರ. ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಲಾಕ್ಡೌನ್ ಅವಧಿಯನ್ನ ಮೇ 17ರವರೆಗೆ ವಿಸ್ತರಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ದೇಶವ್ಯಾಪಿ ಲಾಕ್ಡೌನ್ ಮೇ 3ಕ್ಕೆ ಮುಗಿಯಬೇಕಿತ್ತು. ಆದರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಮೂರನೇ ಬಾರಿಗೂ ಲಾಕ್ಡೌನ್ ಅವಧಿ ವಿಸ್ತರಿಸಲಾಗಿದೆ. ಮೇ 3ರ ನಂತರ 2 ವಾರ ಲಾಕ್ಡೌನ್ ವಿಸ್ತರಣೆ ಮಾಡಿ ಕೇಂದ್ರ ಗೃಹ ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ. ಜೊತೆಗೆ ಕೆಲವು ಸಡಿಲಿಕೆ ಬಗ್ಗೆಯೂ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಕೆಂಪು, ಕಿತ್ತಳೆ ಮತ್ತು ಹಸಿರು ವಲಯಗಳಾಗಿ ವಿಂಗಡಿಸಿದ್ದು, ಹಸಿರು, ಕಿತ್ತಳೆ ವಲಯಗಳಲ್ಲಿ ಕೆಲವು ನಿಯಮ ಸಡಿಲಿಕೆಗೆ ಅವಕಾಶ ಕೊಟ್ಟಿದೆ. ಆದರೆ ನಿಯಮ ಸಡಿಲಿಕೆ ಮಾಡೋದು ಬಿಡೋದು ಆಯಾ ರಾಜ್ಯ ಸರ್ಕಾರಗಳಿಗೆ ಹೊಣೆ ಹೊರಿಸಿದೆ. ಕೇಂದ್ರ ಸರ್ಕಾರ ಹಾಗೆ ಎಲ್ಲಾ ವಲಯಗಳಲ್ಲೂ ಸಂಜೆ 7ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಅಗತ್ಯವಲ್ಲದ ಸಂಚಾರವನ್ನ ನಿಷೇಧ ಮಾಡಿದೆ. ಹಸಿರು ಮತ್ತು ಆರೆಂಜ್ ವಲಯದಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ಕೊಡುವುದಾದ್ರೆ ನಿಖರ ಕಾರಣ ಇರಬೇಕು. ಮೊದಲು ಕೇಂದ್ರಕ್ಕೆ ವರದಿ ನೀಡಬೇಕು, ಆಮೇಲೆ ಅನುಮತಿ ನೀಡುವ ಬಗ್ಗೆ ಕೇಂದ್ರ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಆದೇಶದಲ್ಲಿ ಹೊರಡಿಸಿದೆ. ಹಸಿರು ವಲಯದಲ್ಲಿ ಹೆಚ್ಚಿನ ನಿರ್ಬಂಧ ಇಲ್ಲ, ಆದರೆ 50% ಮಾತ್ರ ಸಡಿಲಿಕೆ ಮಾಡಬಹುದು. ಉದ್ದಿಮೆ, ಕೈಗಾರಿಕೆ, ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿ ಮಾತ್ರ ಕೆಲಸಕ್ಕೆ ನಿಯೋಜಿಸಬಹುದು ಅಂತ ಸೂಚಿಸಿದೆ. ಲಾಕ್ಡೌನ್ ಹೊತ್ತಲ್ಲಿ ಕುಡಿಯದೆ ಕಂಗೆಟ್ಟಿದ್ದ ಮದ್ಯಪ್ರಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಆದರೆ ಇದು ಗ್ರೀನ್ ಝೋನ್ ನಲ್ಲಿರುವವರಿಗೆ ಮಾತ್ರ. ಗ್ರೀನ್ ಝೋನ್ ನಲ್ಲಿರೋ ಮದ್ಯದಂಗಡಿ ತೆರೆಯಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯಲ್ಲಿ ಅವಕಾಶ ಕೊಟ್ಟಿದೆ. ಆದರೆ ಷರತ್ತುಗಳು ಅನ್ವಯ. ಬಾರ್, ವೈನ್ ಶಾಪ್ನಲ್ಲಿ ಕೂತು ಕುಡಿಯಂಗಿಲ್ಲ. ಕೇವಲ ಪಾರ್ಸಲ್ ಮಾತ್ರ ತೆಗೆದುಕೊಂಡು ಹೋಗಲು ಅವಕಾಶ ಕೊಟ್ಟಿದ್ದಾರೆ. ಮದ್ಯದಂಗಡಿಯಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಒಮ್ಮೆಯೇ ಗುಂಪು ಗುಂಪಾಗಿ ಸೇರೋ ಹಾಗಿಲ್ಲ. ಪ್ರತಿಯೊಬ್ಬರೂ 6 ಅಡಿ ಅಂತರ ಕಾಯ್ದುಕೊಳ್ಬೇಕು. ಅಲ್ಲದೆ ಸಾರ್ವಜನಿಕ ಜಾಗದಲ್ಲಿ ಮದ್ಯ ಸೇವಿಸುವಂತಿಲ್ಲ ಅಂತ ಕೇಂದ್ರ ಗೃಹ ಇಲಾಖೆ ನಿಯಮ ಜಾರಿ ಮಾಡಿದೆ. ಇನ್ನು ಗ್ರೀನ್ ಝೋನ್ನಲ್ಲಿ ಮದ್ಯದಂಗಡಿ ಜೊತೆ ಪಾನ್ ಮಸಾಲ ಅಂಗಡಿ ತೆರೆಯಲು ಅವಕಾಶ ಇದೆ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಪಾನ್ ಸೇವಿಸುವಂತಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಅಬಕಾರಿ ಸಚಿವ ಎಚ್ ನಾಗೇಶ್, ಕೇಂದ್ರದ ನಿಯಮಗಳನ್ನ ಮದ್ಯಪ್ರಿಯರು ಪಾಲಿಸಲೇಬೇಕು, ಇಲ್ಲದಿದ್ರೆ ಮದ್ಯದಂಗಡಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇ 17ರವರೆಗೆ ಕೊರೋನಾ ಲಾಕ್ಡೌನ್ ವಿಸ್ತರಣೆಯಾಗಿದೆ. ಇದರ ಬೆನ್ನಲ್ಲೇ ಲಾಕ್ಡೌನ್ ವಿಚಾರವಾಗಿ ಯಾವ ಪ್ರದೇಶ ಹಾಗೂ ವಲಯಗಳಲ್ಲಿ ಸಡಿಲಿಕೆ ಮಾಡಬೇಕು ಅನ್ನೋ ಬಗ್ಗೆ ರಾಜ್ಯ ಸರ್ಕಾರ ಇಂದು ಮಹತ್ವದ ಸಭೆ ನಡೆಸಲಿದೆ. ರಾಜ್ಯಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾದ ಹೊಸ ಮಾರ್ಗಸೂಚಿ ಸೇರಿದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಿಎಂ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚಿಸಲಿದ್ದಾರೆ. ಇದೇ ವೇಳೆ ಕೇಂದ್ರದ ಮಾರ್ಗಸೂಚಿ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಹೊಸ ಮಾರ್ಗಸೂಚಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಮದ್ಯ ಮಾರಾಟ ಸೇರಿ ಹಲವು ವಿನಾಯಿತಿಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸದ್ಯ ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳ ಬಗ್ಗೆ ಅಧ್ಯಯನ ನಡೆಸಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಇಂದಿನ ಸಭೆಯಲ್ಲಿ ಆ ಎಲ್ಲ ಅಂಶಗಳನ್ನ ಸಿಎಂ ಗಮನಕ್ಕೆ ತರಲಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ನಂತರ ಸಿಎಂ ರಾಜ್ಯದ ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ಹಾಗೂ ಹೊಸ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಸಲಹೆ ಪಡೆಯಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಮೇ 17ರವರೆಗೂ ಕೂಡ ಈಗ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ಹಾಗೆ ಈಗ ಯಾವ ಪ್ರದೇಶದಲ್ಲಿ ಸಡಿಲಿಕೆ ಮಾಡಬೇಕು ಅಥವಾ ಯಾವ ವಲಯಗಳಲ್ಲಿ ಸಡಿಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಿಎಂ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ಅಂಶಗಳು ಅಥವಾ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ, ಹಾಗೆ ಪ್ರಮುಖವಾಗಿ ಇವತ್ತು ವಿಜಯ್ ಭಾಸ್ಕರ್ ಯಾವೆಲ್ಲ ಅಂಶಗಳನ್ನ ಸಿಎಂ ಗಮನಕ್ಕೆ ತರಲಿದ್ದಾರೆ? ಚೈತ್ರ, ನಿನ್ನೆ ಏನು ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಮತ್ತೆ 3ನೇ ಹಂತದ ಒಂದು ಲಾಕ್ಡೌನ್ ಜಾರಿ ಸಹ ಮಾಡಿತ್ತು. ಈ ಒಂದು ಜಾರಿ ಬಳಿಕ ರಾಜ್ಯದಲ್ಲಿ ಯಾವ್ಯಾವ ಒಂದು ವಲಯಗಳಲ್ಲಿ ಸಡಿಲಿಕೆಯನ್ನು ಮಾಡಬೇಕು ಮತ್ತು ಕೇಂದ್ರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಕೊಂಡು ರಾಜ್ಯದಲ್ಲೂ ಸಹ ಅದನ್ನು ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಮತ್ತು ನಮ್ಮ ರಾಜ್ಯದಲ್ಲಿರುವಂಥ ಗ್ರೀನ್ ಝೋನ್ ಏನಿದೆ ಆ ಒಂದು ಏರಿಯಾಗಳಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟುಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಇವತ್ತು ಸಿಎಂ ಅವರು ಇಟ್ಕೊಂಡಿರುವಂಥದ್ದು. ಏನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರ ಜೊತೆ ಇವತ್ತು ಒಂದು
ಕೃಷ್ಣಾದಲ್ಲಿ ಸಭೆ ಸಹ ಒಂದು ಏರ್ಪಾಡಾಗಿರುವಂಥದ್ದು. ಈ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಮುಂದಿನ ಹಂತದ ಒಂದು ಲಾಕ್ಡೌನ್ ವೇಳೆ ನಾವು ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಯಾವ್ಯಾವ ವಲಯದಲ್ಲಿ ನಾವು ವಿನಾಯಿತಿಗಳನ್ನು ಕೊಡಬೇಕು, ಮತ್ತು ಸಡಿಲಿಕೆಗಳನ್ನು ಕೊಟ್ಟು ನಾವು ವ್ಯಾಪಾರ ವಹಿವಾಟುಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಸಹ ಆಗುತ್ತೆ. ಈ ಒಂದು ಚರ್ಚೆ ವೇಳೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಮತ್ತೆ ಓಪನ್ ಮಾಡೋದ್ರ ಬಗ್ಗೆ, ಮತ್ತೆ ಕಾರ್ಮಿಕರನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯೋದ್ರ ಬಗ್ಗೆ ಸಹ ಒಂದು ಚರ್ಚೆ ಆಗುತ್ತೆ. ಮತ್ತೆ ಈಗಾಗಲೇ ಏನು ರಾಜ್ಯದಲ್ಲಿರುವಂಥ ಹಾಟ್ ಸ್ಪಾಟ್ಗಳಲ್ಲಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ರೆಡ್ ಝೋನ್ ಏರಿಯಾ ಅಂತ ಏನು ಕೇಂದ್ರ ಸರ್ಕಾರ ಗುರುತಿಸಿರುವಂಥದ್ದು, ಆ 3 ಜಿಲ್ಲೆಗಳಲ್ಲಿ ನಾವು ಯಾವ ರೀತಿಯಾದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗುತ್ತೆ. ಇದರ ನಂತರ ರಾಜ್ಯದ ಇತರ ಜಿಲ್ಲೆಗಳೇನಿದೆ ಅದು ಗ್ರೀನ್ ಝೋನ್ನಲ್ಲಿರುವಂಥದ್ದು ಮತ್ತು ಆರೆಂಜ್ ಝೋನ್ ಇರುವಂಥ ಜಿಲ್ಲೆಗಳು, ಆ ಒಂದು ಜಿಲ್ಲೆಗಳು ಸಹ ನಾವು ಕೈಗೊಳ್ಳಬೇಕಾದ ಒಂದು ವಿಷಯಗಳ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಸಹ ಕರೆದಿರುವಂಥದ್ದು. ಈ ವೇಳೆ ಗ್ರೀನ್ ಝೋನ್ ಮತ್ತು ಕಿತ್ತಳೆ ಝೋನ್ನಲ್ಲಿರುವಂಥ ಒಂದು ಪ್ರದೇಶಗಳಲ್ಲಿ ನಾವು ವ್ಯಾಪಾರ ವಹಿವಾಟುಗಳಿರ್ಬೋದು ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯೋದ್ರ ಬಗ್ಗೆ ಸಹ ಒಂದು ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಜಿಲ್ಲಾಧಿಕಾರಿಗಳು ಕೊಡುವಂಥ ವರದಿ ಮೇಲೆ ನಾವು ಮುಂದಿನ ಒಂದು ಕ್ರಮಗಳನ್ನು ಕೈಗೊಳ್ಬೋದು ಅಂತೇಳಿ CM ಅವರು ತೀರ್ಮಾನ ಮಾಡಿರುವಂಥದ್ದು. ಆದ್ದರಿಂದ ಇವತ್ತು 11 ಗಂಟೆಗೆ ಕೃಷ್ಣಾದಲ್ಲಿ ನಡೆಯುವಂಥ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದ್ದು, ಮತ್ತು ಮೇ 4ರ ನಂತರ ನಾವು ರಾಜ್ಯದಲ್ಲಿ ಕೈಗೊಳ್ಳಬೇಕಾಗಿರುವಂಥ ಕ್ರಮಗಳ ಬಗ್ಗೆ ತಿಳಿಸ್ತಾರೆ ಚೈತ್ರ. ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಝೋನ್ಗಳ ಮರು ವಿಂಗಡಣೆ ಮಾಡಿದೆ. ಕಳೆದ 28 ದಿನದಲ್ಲಿ ಕೊರೋನಾ ಕೇಸ್ ಪತ್ತೆಯಾದ ಆಧಾರದ ಮೇಲೆ 15 ಜಿಲ್ಲೆಗಳು ರೆಡ್ ಝೋನ್, 3 ಜಿಲ್ಲೆಗಳು ಆರೆಂಜ್ ಝೋನ್, 12 ಜಿಲ್ಲೆಗಳನ್ನ ಗ್ರೀನ್ ಝೋನ್ ಎಂದು ಮರು ವಿಂಗಡಣೆ ಮಾಡಿದೆ. ಈಗ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಝೋನ್ಗಳನ್ನ ಮರು ವಿಂಗಡಣೆ ಮಾಡಿದೆ. ಕೆಂಪು ವಲಯ, ಮತ್ತೆ ಹಳದಿ ವಲಯ, ಹಾಗೆ ಆರೆಂಜ್ ವಲಯ ಮತ್ತೆ ಗ್ರೀನ್ ಝೋನ್ ಅಂತ ಮರು ವಿಂಗಡಣೆ ಮಾಡಿದೆ. ಇವಾಗ ಕೆಂಪು ವಲಯದಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈಗ ಹಳದಿ ವಲಯ ಬರ್ತಾ ಇದೆ. ಹಳದಿ ವಲಯದಲ್ಲಿ ಯಾವೆಲ್ಲ ಜಿಲ್ಲೆಗಳಿದೆ? ಉತ್ತರ ಕನ್ನಡ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಇವು ಹಳದಿ ವಲಯದಲ್ಲಿ ಬರುವಂತಹ ಜಿಲ್ಲೆಗಳಾಗಿರುವಂತದ್ದು. ಈಗ ಗ್ರೀನ್ ಝೋನ್ ನಲ್ಲಿ ಬರುವಂತಹ ಜಿಲ್ಲೆಗಳು ಯಾವ್ದಾವ್ದು ಅಂತ ನೋಡೋದಾದ್ರೆ, ಚಾಮರಾಜನಗರ, ಕೊಪ್ಪಳ, ಚಿಕ್ಕಮಗಳೂರು, ರಾಯಚೂರು, ಚಿತ್ರದುರ್ಗ, ಹಾಸನ, ಶಿವಮೊಗ್ಗ, ಯಾದಗಿರಿ, ಕೋಲಾರ, ಕೊಡಗು, ಹಾವೇರಿ, ರಾಮನಗರ, ಇವಿಷ್ಟು ಜಿಲ್ಲೆಗಳು ಕೂಡ ಹಸಿರು ವಲಯದಲ್ಲಿ ಬರುವಂತಹ ಜಿಲ್ಲೆಗಳಾಗಿರುವಂತದ್ದು. ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಕೆಲವೊಂದು ಜಾಗಗಳಲ್ಲಿ ವಿನಾಯಿತಿಯನ್ನ ಕೊಡಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಟೆನ್ಷನ್ ಮತ್ತೆ ಹೆಚ್ಚಾಗಿದೆ. ನಿನ್ನೆ ಮತ್ತೆ 24 ಸೋಂಕು ಪತ್ತೆಯಾಗಿವೆ. ಒಟ್ಟು ಸೋಂಕಿತರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದೆ. ಇನ್ನು ದಾವಣಗೆರೆಯಲ್ಲಿ ವೃದ್ಧ ಸಾವನ್ನಪ್ಪಿದ್ದು, ರಾಜ್ಯದಲ್ಲಿ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. 251 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ 6 ಕೊರೋನಾ ಕೇಸ್ ಪತ್ತೆಯಾಗಿದ್ದು, ನರ್ಸ್ನಿಂದ ಮಗನಿಗೆ ಸೋಂಕು ಹಬ್ಬಿದೆ. ವೃದ್ಧನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಕುಟುಂಬದ 5 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು, ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ವೃದ್ಧನ ಸಾವಿನಿಂದ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದೆ. ಜಾಲಿನಗರ ಹಾಗೂ ಭಾಷಾನಗರವನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಂಡ್ಯದಲ್ಲೂ ನಿನ್ನೆ 8 ಕೇಸ್ ದಾಖಲಾಗಿವೆ. ಕಲಬುರಗಿ ಜಿಲ್ಲೆ ರೆಡ್ ಝೋನ್ ಹಣೆಪಟ್ಟಿಯಿಂದ ಮುಕ್ತವಾದರೂ ಟೆನ್ಷನ್ ತಪ್ಪಿಲ್ಲ. ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 55ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಅರ್ಧದಷ್ಟು ಸೋಂಕು ಹರಡಿರೋದು ಪೇಷಂಟ್ ನಂಬರ್ 205 ಮೋಮೋಪುರದ ನಿವಾಸಿಯಿಂದಲೇ ಅನ್ನೋದು ಆಘಾತಕಾರಿಯಾಗಿರೋ ವಿಷಯ. ದೆಹಲಿಯ ಸಭೆಗೆ ಹೋಗಿ ಬಂದಿದ್ದ ವ್ಯಕ್ತಿಯೊಬ್ಬರಿಂದ 55 ವರ್ಷದ ವ್ಯಕ್ತಿಗೆ ಸೋಂಕು ಹರಡಿತ್ತು. ಆತ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ. ಈತನ ನೇರ ಸಂಪರ್ಕದಿಂದ 7 ಜನರಿಗೆ, ಸೆಕೆಂಡರಿ ಸಂಪರ್ಕದಿಂದ 15 ಜನರಿಗೆ ಹಾಗೂ ಮನೆಯವರಿಗೆ ಮತ್ತು ಕೆಲ ಕೆಲಸದವರಿಗೂ ಸೋಂಕು ಹರಡಿದೆ. ಈ ಪೈಕಿ 9 ಜನ ಮಹಿಳೆಯರು, 7 ಜನ ಮಕ್ಕಳು, 7 ಜನ ಪುರುಷರಿದ್ದಾರೆ. ನಿನ್ನೆ ತಾನೇ 20 ವರ್ಷದ ಯುವಕನಿಗೆ ಸೆಕೆಂಡರಿ ಸಂಪರ್ಕದಿಂದ ಸೋಂಕು ಬಂದಿದೆ. ಮತ್ತಷ್ಟು ಜನರಿಗೆ ಇದೇ ವ್ಯಕ್ತಿಯಿಂದ ಸೋಂಕು ವ್ಯಾಪಿಸೋ ಭೀತಿ ಇದ್ದು, ಇನ್ನು ಹಲವರ ಥ್ರೋಟ್ ಸ್ಯಾಂಪಲ್ ವರದಿ ಬರಬೇಕಿದೆ. ಬೆಳಗಾವಿ
ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದ್ರು ಜನರು ಮಾತ್ರ ಇನ್ನೂ ಎಚ್ಚೆತ್ತಿಲ್ಲ. ಗೋಕಾಕ್ನಲ್ಲಿ ತರಕಾರಿ ಹಾಗೂ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಸಿಂಧೈಕೋಟ್ ಹಾಗೂ ಮಟನ್ ಮಾರ್ಕೆಟ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದಲೂ ಜನಜಂಗುಳಿ ಇದ್ದು ಸಾಮಾಜಿಕ ಅಂತರವನ್ನೇ ಪಾಲಿಸಿಲ್ಲ. ಮಾಸ್ಕ್ ಧರಿಸದೇ ಕೂಡ ಓಡಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಈವರೆಗೂ 72 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ರು ಜನರು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಟ್ ಅಲ್ಲಿನ ಜನಕ್ಕಿನ್ನೂ ಬುದ್ಧಿ ಬಂದಿಲ್ವಾ? ಬೆಳಿಗ್ಗೆ 3 ಗಂಟೆಯಿಂದ ಮಟನ್ ಖರೀದಿಗೆ ಮುಗಿಬಿದ್ದು ನಿಂತು ಬಿಟ್ಟಿದ್ದಾರೆ ಅಲ್ಲಿ. ಸೊ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಮತ್ತೆ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಜನ ಅಲ್ಲಿ ಮಾರುಕಟ್ಟೆಯಲ್ಲಿ ಮುಗಿಬದ್ದು ಬಿಟ್ಟಿದ್ದಾರೆ ಅಂತ. ಬೆಳಿಗ್ಗೆ 3 ಗಂಟೆಯಿಂದಲೂ ಮಟನ್ ಖರೀದಿಲಿ ಸತತವಾಗಿ ನಿರತರಾಗ್ಬಿಟ್ಟಿದ್ದಾರೆ. ಯಾವುದೇ ಮಾಸ್ಕ್ ಹಾಕಿಲ್ಲ, ಯಾವುದೇ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಾ ಇಲ್ಲ. ಸೊ ಅಲ್ಲಿ ಪೊಲೀಸರು ಕೂಡ ಒಂದ್ ಕಡೆ ಕಾಯ್ತಾ ಇಲ್ಲ, ಸೊ ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದ್ ಕಡೆ ಪೊಲೀಸರು ಇವ್ರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ವಾ, ಅಥವಾ ಇವ್ರಿಗೆ ಮರ್ತು ಹೋಗ್ಬಿಟ್ಟಿದ್ಯಾ ನಾವು ಈ ಒಂದು ಸ್ಥಿತಿಯಲ್ಲಿ ಇದೀವಿ ಅನ್ನೋದು? ಸೊ ಈಗ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಫೋನ್ ಸಂಪರ್ಕದಲ್ಲಿ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್, ಈಗ ಲಾಕ್ಡೌನ್ ಇದ್ರು ಅಥವಾ ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದ್ರು ಕೂಡ ಜನಕ್ಕೆ ಬುದ್ಧಿ ಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಎಷ್ಟು ಜನ ಮುಗಿ ಬಿದ್ದಿದ್ದಾರೆ ಮಟನ್ ಖರೀದಿಯಲ್ಲಿ, ತರಕಾರಿ ಖರೀದಿಯಲ್ಲಿ. ಸೊ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ? ಚೈತ್ರ, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯನ್ನ ರೆಡ್ ಝೋನ್ ಆಗಿ ಗುರುತು ಮಾಡಲಾಗಿದೆ. ಈ ನಡುವೆ ಕೂಡ ಬೆಳಗಾವಿಯಲ್ಲಿ ಜನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬೆಳಗಾವಿಯ ಹಣ್ಣಿನ ಮಾರ್ಕೆಟ್ ಆಗಿರ್ಬೋದು ಮತ್ತು ಗೋಕಾಕ್ನ ಶಿಂದಿಕೂಟದಲ್ಲಿ ಇರ್ತಕ್ಕಂಥ ತರಕಾರಿ ಮಾರ್ಕೆಟ್ಗೆ ತರಕಾರಿ ಕೊಳ್ಳಲು ಇವತ್ತು ಜನ ಮುಗಿಬಿದ್ದಿದ್ರು. ಏನು ಬೆಳಗ್ಗೆ 3 ಗಂಟೆಯಿಂದಲೇ ಗೋಕಾಕ್ನಲ್ಲಿ ಇವತ್ತು ತರಕಾರಿ ಮಾರ್ಕೆಟ್ ಆರಂಭವಾಗಿದೆ. ಪ್ರಮುಖವಾಗಿ ಯಾವುದೇ ಅಂದ್ರೆ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟಾದ್ರೂ ಕೂಡ ಯಾರು ಕೂಡ ನಿಯಮ ಪಾಲನೆ ಮಾಡಿಲ್ಲ. ಏನು ಪೊಲೀಸರು ಬೆಳಗ್ಗೆ ಇವತ್ತು ಯಾಕೆ ಈ ಒಂದು ಮಾರುಕಟ್ಟೆಯನ್ನು ತಡೆಯಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಬೆಳಗಾವಿ ನಗರದಲ್ಲಿ ಅತಿ ಹೆಚ್ಚು ಪ್ರಕರಣ ಅಂದ್ರೆ ಹಿರೇಬಾಗೇವಾಡಿ ಅತಿ ಹೆಚ್ಚು ಪ್ರಕರಣಗಳಿವೆ. ಜೊತೆಗೆ ಬೆಳಗಾವಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಬೆಳಗಾವಿ ಏನು ಹಣ್ಣಿನ ಮಾರ್ಕೆಟ್ ನಲ್ಲೂ ಕೂಡ ಇವತ್ತು ಬೆಳಗ್ಗೆ ನೂರಾರು ಜನ ಬಂದಿದ್ರು. ಯಾವುದೇ ರೀತಿಯ ಮಾಸ್ಕ್ ಮತ್ತು ಏನು ಎಚ್ಚರಿಕೆ ಏನು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಇವರು ಮಾರುಕಟ್ಟೆಯಲ್ಲಿ ಓಡಾಡ್ತಿದ್ರು. ಜೊತೆಗೆ ಜನಸಂದಣಿ ಇದ್ರು ಕೂಡ ಯಾವುದೇ ಸಾಮಾಜಿಕ ಅಂತರ ಇಲ್ಲಿ ಕಾಪಾಡ್ತಿದ್ರು. ಅಷ್ಟಾದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ. ನಂತರ ಏನು ಅಂತಂದ್ರೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಳಮಾರುತಿ ಪೊಲೀಸರು ಗುಂಪನ್ನ ಈಗ ಚದುರಿಸಿದ್ದಾರೆ. ಸದ್ಯಕ್ಕೆ ಏನು ಕಳೆದ ಕೆಲ ದಿನಗಳಿಂದ ಕೂಡ ಈ ಹಣ್ಣಿನ ಮಾರುಕಟ್ಟೆಯನ್ನ ಬಂದ್ ಮಾಡಲಾಗಿತ್ತು. ಇವತ್ತು ಓಪನ್ ಆಗಿದ್ರಿಂದ ಜನಸಂದಣಿ ಹೆಚ್ಚಾಗಿದೆ. ಈಗ ಮತ್ತೆ ಹಣ್ಣಿನ ಮಾರ್ಕೆಟ್ ಅನ್ನ ಬೆಳಗಾವಿಯಲ್ಲಿ ಬಂದ್ ಮಾಡಲಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಚಂದ್ರಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ. ಯಲಹಂಕ ಶಾಸಕ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ವಿಶ್ವನಾಥ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಿರ್ ತಳಿಯ 2 ಹಸುಗಳನ್ನು ನೀಡಿದ್ದು, ನಿನ್ನೆ ಸಂಜೆ ಸಿಎಂ ಬಿಎಸ್ವೈ ಹಾಗೂ ಅವರ ಕುಟುಂಬ ಹೊಸ ಅತಿಥಿಯನ್ನ ಬರಮಾಡಿಕೊಂಡರು. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಹಸುಗಳಿಗಾಗಿ ಪ್ರತ್ಯೇಕ ಶೆಡ್ ನಿರ್ಮಾಣ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯಗಳ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬೇಸಿಗೆ ಹಂಗಾಮು ಭತ್ತದ ಬೆಳೆ ಕೊಯ್ಲಿಗೆ ಬಂದಿದೆ. ಭತ್ತ ಕೊಯ್ಲಿಗೆ ಬಂದಿರೋದು ಈಗ ರೈತರಲ್ಲಿ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಕಟಾವಿಗೆ ಬಂದಿದೆ. ಇನ್ನು 10 ರಿಂದ 15 ದಿನಗಳ ಒಳಗೆ ಭತ್ತ ಕಟಾವು ಮಾಡಿದ್ರೆ ರೈತರಿಗೆ ಫಸಲು ಸಿಗುತ್ತೆ. ಇಲ್ಲದೆ ಹೋದ್ರೆ ರೈತರು ಭತ್ತವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಭತ್ತ ಕಟಾವು ಮಾಡುವ ಯಂತ್ರಗಳು ಸದ್ಯಕ್ಕೆ ಸಿಗದೇ ಇರೋದು. ಹೊರ ರಾಜ್ಯಗಳಿಂದ ಅತಿ ಹೆಚ್ಚಾಗಿ ಭತ್ತ ಕಟಾವು ಮಾಡುವ ಯಂತ್ರಗಳು ಬರ್ತವೆ. ಆದ್ರೆ ಈ ಬಾರಿ ಕೊರೋನಾ ಭೀತಿಯಿಂದಾಗಿ ಬೇರೆ ರಾಜ್ಯಗಳಿಂದ ಯಂತ್ರಗಳು ಬಂದಿಲ್ಲ. ಹೀಗಾಗಿ ಭತ್ತ ಕಟಾವಿಗೆ ಬಂದಿರುವ ಈ ಸಮಯದಲ್ಲಿ ರೈತರು ಸಂಕಷ್ಟ ಪಡ್ತಿದ್ದಾರೆ. ಲಾಕ್ಡೌನಿಂದ ಯಾಕೆಂದರೆ ಒಂದು ಕಡೆ ರೋಗ ಬಂದಿರೋದ್ರಿಂದ ಇಡೀ ಎಲ್ಲ ಕಡೆನೂ ಇಡೀ ವಿಶ್ವದಲ್ಲೇ ರೋಗ ಬರ್ತಾ ಇದೆ. ಹಂಗಾಗಿ ಲಾಕ್ಡೌನು ಪ್ರಾರಂಭ ಆಗೋದ್ರಿಂದ ಕೆಲವು ಮಿಷಿನ್ಸ್ಗಳಿಗೆ ಯಾಕೆಂದರೆ ನಮ್ಮ ಭತ್ತದ ಕಟಾವು ಈಗ ಪ್ರಾರಂಭ ಆಗಿದೆ. ಯಾಕೆಂದರೆ ಈಗ ಒಕ್ಲು ಮಿಷಿನ್ ಬೇಕಾಗಿತ್ತು. ಈಗ ಕರ್ನಾಟಕದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಒಕ್ಲು ಮಿಷಿನ್ಗಳು ನಮ್ಮಲ್ಲಿಲ್ಲ. ಬಂದರೆ ಬೇರೆ ಸ್ಟೇಟ್ಗಳಿಂದ ಬರಬೇಕು, ತಮಿಳ್ನಾಡಿಂದ ಬರಬೇಕು ಅಂತಂದರೆ ಎಲ್ಲ ಕಡೆಯೂ ಕೂಡ ಅವರಿಗೆ ಹಿಡಿತಾರೆ. ಯಾಕೆಂದರೆ ಅವ್ರು ಬರ್ತಾ ಇರೋದೇನು ಕೊಳ್ಳೆ ಹೊಡೆಯೋಕ್ಕೇನಲ್ಲ,
ಬೇಕಾದ್ರೆ ನಿಮ್ಮ ಪ್ರೊಸೀಜರ್ ಏನಿದೆಯೋ ಅದ್ರದ್ದು ರೆಕಾರ್ಡ್ಸ್ ಆಗಿರ್ಬೋದು ಮತ್ತು ಅವರಿಗೆ ಚೆಕಪ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಅವ್ರನ್ನ ಚೆಕಪ್ ಮಾಡಿ ನಮ್ಮ ಕರ್ನಾಟಕಕ್ಕೆ ನಮ್ಮ ರೈತರಿಗೆ ಅನುಕೂಲ ಮಾಡೋಂಥ ವ್ಯವಸ್ಥೆಗೆ ಸರ್ಕಾರಗಳು ಮಾಡಬೇಕಾಗುತ್ತೆ. ಕೊರೋನಾ ಲಾಕ್ಡೌನ್ನಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಮಧ್ಯೆ ಶಿವಮೊಗ್ಗದ ನವಿಲೆ ಬಡಾವಣೆಯ ಚಾನಲ್ ಏರಿಯಾ ನಿವಾಸಿ 24 ವರ್ಷದ ದ್ಯಾಮವ್ವ ಎಂಬ ಮಹಿಳೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ದ್ಯಾಮವ್ವ ಮಂಜುನಾಥ್ ದಂಪತಿ ಮೊದಲೇ ಬಡತನದಿಂದ ದಿನ ದೂಡ್ತಿದ್ದಾರೆ. 2 ವರ್ಷದ ಗಂಡು ಮಗು ಮತ್ತು 7 ತಿಂಗಳ ಹೆಣ್ಣು ಮಗುವಿದೆ. ಗಾರೆ ಕೆಲಸ ಮಾಡುವ ಮಂಜುನಾಥ್ಗೆ ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದಂತಾಗಿ ದಿನನಿತ್ಯದ ಜೀವನಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಈ ಕುಟುಂಬದ ಮಹಿಳೆಗೆ ಬಂದಿರೋ ಕಾಯಿಲೆ ಬರ ಸಿಡಿಲು ಬಡಿದಂತಾಗಿದೆ. ಕಳೆದ 3 ತಿಂಗಳಿನಿಂದ ಟಿಬಿ ಕಾಯಿಲೆಯಿಂದಾಗಿ ಪತ್ನಿ ದ್ಯಾಮವ್ವಳಿಗೆ ಸರ್ಕಾರಿ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಇದರ ಜೊತೆಯಾಗಿ ಜಾಂಡಿಸ್ ಕಾಯಿಲೆ ಶುರುವಾಗಿದ್ದು ಇದಕ್ಕೆ ಚಿಕಿತ್ಸೆ ಪಡೆಯುತ್ತಿರುವಾಗಲೇ 2 ಕಿಡ್ನಿಗಳ ಸಮಸ್ಯೆ ಉಂಟಾಗಿದೆ. ಇದೀಗ 30% 2 ಕಿಡ್ನಿಗಳು ಸೋಂಕಿನಿಂದ ಕೂಡಿವೆ. ಮಹಿಳೆ ಆರೋಗ್ಯ ಚಿಕಿತ್ಸೆಗೆ 10 ಲಕ್ಷ ರೂಪಾಯಿ ಬೇಕಾಗಿದೆ. ಯಾರಾದರೂ ಸಹಾಯ ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕುಟುಂಬವಿದೆ. ಕಿಡ್ನಿ ಫೇಲ್ಯೂರ್ ಆಗಿದ್ದವ್ರಿ, ಜಾಂಡೀಸ್ ತುಂಬ ಬರ್ತಾಯಿತ್ತೆ, ಲಿವರು ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಟಿ ವಿ ಕಾಯಿಲೆ ಇದೆ ತುಂಬ, ಅದಕ್ಕೆ ಮೆಡಿಷನ್ ಎಲ್ಲ ತಗೊತಾ ಇದ್ದೀವಿ. ಈ ಮೆಡಿಷನ್ಗೆ ಹೋಗೋಕ್ಕಾಗ್ತಿಲ್ಲ, ತುಂಬ ಇದು ಕಷ್ಟ ಆಗ್ತೈತೆ, ಹೊರಗೆ ಹೋಗೋಕ್ಕಾಗ್ತಿಲ್ಲ ನಮಗೆ. ನಮ್ಗೆ 3 ತಿಂಗಳಾಯ್ತು ಹಿಂಗಾಗಿರುತ್ತೆ. ಬಾಣ್ತನಕ ಅಂತ ಊರಿಗೆ ಹೋಗಿದ್ರು, ಅವಾಗ ಟಿ ಬಿ ಕಾಯಿಲೆ ಅಟ್ಯಾಕ್ ಆಗಿದೆ. ಟಿ ಬಿ ಜೊತೆಗೆ ಜಾಂಡೀಸು, ಆಮೇಲೆ ಲಿವರ್ ಡ್ಯಾಮೇಜು, ಆಮೇಲೆ ಗೊತ್ತಾಯಿತು ಕಿಡ್ನಿ ಡ್ಯಾಮೇಜ್ ಆಗಿದ್ದಾವೆ ಅಂತೇಳಿ. ಕಿಡ್ನಿ ಇಲ್ಲೇ ಶಿವಮೊಗ್ಗದಲ್ಲಿ ಅಲ್ಲಿ ಆಗಲ್ಲ ಅಂತೇಳಿ ರಾಣೆಬೆನ್ನೂರಿಂದ ಇಲ್ಲಿ ಕಳಿಸಿದ್ರು ಶಿವಮೊಗ್ಗಕ್ಕೆ. ಇಲ್ಲಿ ತೋರಿಸ್ತಾ ಇದ್ವಿ, ಎನ್.ಎ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ವಿ. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ತೀವಿ, ಆಮೇಲೆ ಅವರು ಎನ್.ಎ ಆಸ್ಪತ್ರೆಗೆ ಪ್ರೈವೇಟಿಗೆ ಬರ್ಕೊಟ್ರು, ಅಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಕಿಡ್ನಿ ನಿಮ್ಗೆ 50% ಹತ್ರ ಹೋಗಿದೆ ಅಂತ ಹೇಳಿದ್ದಾರೆ. ಅಂದರೆ ತುಂಬ ಖರ್ಚು ಬರ್ತಾ ಇದೆ. ನಾವೆಲ್ಲ ಅಲ್ಪ ಸ್ವಲ್ಪ ಖರ್ಚು ಬರ್ತಾ ಇದ್ರೆ ನಾವೇ ನೋಡ್ಕೊತಿದ್ದೀವಿ. ಅಂದರೆ ತುಂಬ ಖರ್ಚು ಬರ್ತದೆ, ತಿಂಗಳಿಗಿಲ್ಲ ಅಂದರೂ 10,000 ರೂಪಾಯಿ ಹತ್ರ ಖರ್ಚು ಬರ್ತಾ ಐತೆ. ಹಂಗಾಗಿ ನಾವು ತುಂಬ ಬಡವರು, ನಮಗಂತೂ ಕೆಲಸ ಅಷ್ಟಕ್ಕೆ ಕಷ್ಟ ಇದೆ. ನಾವು ಕೂಲಿ ಮಾಡ್ಕೊಂಡು ದುಡಿಮೆ ಮಾಡೋರು, ಹಂಗಾಗಿ ನಮಗೆ ಆಗೋದಿಲ್ಲ ಅಷ್ಟೊಂದು ಖರ್ಚು. ಹಂಗಾಗಿ ಯಾರು ಒಂಚೂರು ಸಹಾಯ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಕೇಳ್ಕೊಂತೀವಿ. ರಾಯಚೂರು ಜಿಲ್ಲೆ ಕೊರೋನಾ ಗ್ರೀನ್ ಝೋನ್ನಲ್ಲಿದೆ. ಆದರೂ ಇಲ್ಲಿನ ಜನರಿಗೆ ಆತಂಕ ದೂರ ಆಗ್ತಿಲ್ಲ. ಕಾರಣ ಪಕ್ಕದ ತೆಲಂಗಾಣ ರಾಜ್ಯ. ರಾಯಚೂರಿಗೆ ತಾಗಿಕೊಂಡಿರೋ ತೆಲಂಗಾಣದ ಗದ್ವಾಲ್, ಕರ್ನೂಲ್ ಹಾಗೂ ಮೆಹಬೂಬ್ ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಿದ್ದಾರೆ. ಹೀಗಾಗಿ ತೆಲಂಗಾಣದಿಂದ ರಾಯಚೂರಿಗೆ ಸಂಚಾರ ನಿಷೇಧ ಮಾಡಲಾಗಿದೆ. ಆದರೂ ತೆಲಂಗಾಣದ ರೈತರು ಟ್ರ್ಯಾಕ್ಟರ್, ಲಾರಿಗಳಲ್ಲಿ ಭತ್ತವನ್ನ ತುಂಬಿ ರಾಯಚೂರಿಗೆ ಬರ್ತಿದ್ದಾರೆ. 2 ರಾಜ್ಯಗಳ ಗಡಿಯಲ್ಲಿರೋ ಶಕ್ತಿನಗರದ ಚೆಕ್ ಪೋಸ್ಟ್ ಮೂಲಕ ನಿತ್ಯ 100 ವಾಹನಗಳಲ್ಲಿ ಭತ್ತವನ್ನ ತುಂಬಿಕೊಂಡು ಬರ್ತಿದ್ದಾರೆ. ತೆಲಂಗಾಣದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರವಿಲ್ಲದೆ ಇರೋದು, ಹಾಗೆಯೇ ರಾಯಚೂರು ಮಾರುಕಟ್ಟೆ ದೊಡ್ಡದಾಗಿ ಇರೋದ್ರಿಂದ ನೇರವಾಗಿ ಮಿಲ್ಗಳಿಗೆ ಭತ್ತ ಸಾಗಾಟ ಮಾಡ್ತಿದ್ದಾರೆ. ಗಡಿಯಲ್ಲಿ ಸಿಬ್ಬಂದಿ ಮುನ್ನೆಚ್ಚರಿಕೆ ವಹಿಸದೆ ಟ್ರ್ಯಾಕ್ಟರ್ಗಳನ್ನು ಬಿಡ್ತಿದ್ರು. ಆದ್ರೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡುವಾಗ ಟ್ರ್ಯಾಕ್ಟರ್ಗಳನ್ನು ತಡೆದ್ರು. ಇತ್ತೀಚೆಗೆ ಜಿಲ್ಲೆಗೆ ಭೇಟಿ ನೀಡಿದ್ದ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ತೆಲಂಗಾಣದ ರೈತರು ತಮ್ಮ ಬೆಳೆಗಳನ್ನು ರಾಯಚೂರಿಗೆ ತರೋದನ್ನ ನಿರ್ಬಂಧಿಸಲಾಗಿದೆ ಅಂತ ಹೇಳಿದ್ರು. ಆದ್ರೆ ಗಡಿಯಲ್ಲಿ 100 ಜನ ಕರ್ನಾಟಕದ ಒಳಗೆ ಬರ್ತಿರೋದ್ರಿಂದ ಸೋಂಕು ಹರಡಬಹುದು ಅನ್ನೋ ಭಯದಲ್ಲಿದ್ದಾರೆ ರಾಯಚೂರಿನ ಜನ. ಸರ್, ನಮ್ಗೆ ಗೊತ್ತಪ್ಪಲ್ರಿ, ರೈತರು ನಮ್ಮ ಕಡೆ ಕವಳೆ ಮಾರ್ಕೆಟ್ ಇಲ್ರಿ. ಅದಕ್ಕಾಗಿ ನಾವು ರೈತರು ಹೋಗಿ ಮಾರ್ಕೆಟ್ನಲ್ಲಿ ಮಾರ್ಕೋಬೇಕಂತ ಬಂದುಬಿಟ್ಟಿವಿ ರೀ. ಮಿಲ್ ಅವ್ರಿಗೆ ಕೇಳಿವ್ರಿ, ಮಿಲ್ ಅವ್ರು ತೊಗೊಂತೀವಿ ಅಂತ ಹೇಳೋರು. ಅದಕ್ಕೋಸ್ಕರ ಬರಕತ್ತೀವಿ ರೀ ಈ ಕಡೆ. ಅವ್ರನ್ನ ಬ್ಯಾಡ ಅಂತಂದರೆ ನಾವು ಬದುಕೋದು ಹೆಂಗದ್ರಿ ಸರ್? ನಮ್ಮ ಕವಳೆ ಮಾರ್ಕೆಟ್ ಇಲ್ಲೇ ನಮ್ಮ ಕಡೆ. ಅದು ಒಂದು ಐತೆ ರೀ, ಗೌರ್ಮೆಂಟು ತೊಗೊಂಬೋದು. ಅದ್ರಾಗ ಜಾಸ್ತಿ ತೊಗೊಲ್ಲ ರೀ. ನಾವು ಮಳೆಗೋಸ್ಕರ ನಾವು ಆವೇಶ ಮಾಡಿ ಇಲ್ಲಿ ರಾಯಚೂರು ಬರಕತ್ತೀವಿ ಸರ್. ಇಲ್ಲ ಆಂಧ್ರದಾಗಿಲ್ಲ, ಆಂಧ್ರದಾಗ ನಮ್ಮ ತೆಲಂಗಾಣದಾಗ ಒಂದೇ ಮಾರ್ಕೆಟ್ ಐತ್ರಿ, ಅದು ಗೌರ್ಮೆಂಟ್ ತೊಗೊಕತ್ತಾರೆ ರೀ. ಅದು ಗೌರ್ಮೆಂಟ್ನಾಗ ಲೈನ್ ಹಚ್ಚಾರಿ. ಲಾಕ್ಡೌನ್ ಇರೋದ್ರಿಂದ ಔಷಧಿ ಖರೀದಿಸಲಾಗದೆ ಹಲವು ರೋಗಿಗಳು ಸಂಕಷ್ಟ ಪಡುತ್ತಿದ್ದಾರೆ. ಅಂತಹ ರೋಗಿಗಳಿಗೆ ಮನೆ ಮನೆಗೆ ತೆರಳಿ ಔಷಧಿ ನೀಡಲಾಗುತ್ತಿದೆ. ರೈಡರ್ಸ್ ರಿಪಬ್ಲಿಕ್ ಮೋಟಾರ್ ಕ್ಲಬ್ ನೇತೃತ್ವದಲ್ಲಿ ಚಿತ್ರನಟ ದಿಗಂತ್ ಮತ್ತು ಯತೀಶ್ ತಂಡ ರೋಗಿಗಳಿಗೆ ಔಷಧಿ ತಲುಪಿಸ್ತಾ ಇದೆ. ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ಬೈಕ್ನಲ್ಲಿ ತೆರಳಿ ಸಹಾಯ ಮಾಡ್ತಿದ್ದಾರೆ ಎಂದು ಬೆಳಗ್ಗೆ ನಟ ದಿಗಂತ್ ಅಂಡ್ ಟೀಮ್ ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗೆ ಔಷಧಿ ಕೊಡಲು ಕೊಡಗಿಗೆ ಬೈಕ್ನಲ್ಲಿ ಹೊರಟಿದೆ. ಡಿಸಿಪಿ ಭೀಮಾಶಂಕರ ಗುಳೇದ್ ತಂಡಕ್ಕೆ ಶುಭ ಹಾರೈಸಿ ಕಳುಹಿಸಿಕೊಟ್ಟಿದ್ದಾರೆ. ಕೊರೋನಾ ಸೋಂಕು
ತಡೆಗಟ್ಟಲು ಚಿತ್ರದುರ್ಗ ಪೊಲೀಸರು ವಿನೂತನವಾಗಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಹೊಸದುರ್ಗ ಪಟ್ಟಣದಲ್ಲಿ ಚಿತ್ರದುರ್ಗ ಎಸ್ಪಿ ರಾಧಿಕಾ ಅವರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ವೇಳೆ ಜಾಥಾದಲ್ಲಿದ್ದ ಪೊಲೀಸರ ಮೇಲೆ ಸಾರ್ವಜನಿಕರು ಪುಷ್ಪ ವೃಷ್ಟಿ ಹರಿಸಿದ್ದಾರೆ. ಅಲ್ಲದೆ ಆರತಿ ಬೆಳಗಿ ಪೊಲೀಸರಿಗೆ ಜೈಕಾರ ಕೂಗಿ ಗೌರವ ಸೂಚಿಸಲಾಯಿತು. ಏನೋ ಲಾಕ್ಡೌನ್ ಸಡಿಲಿಕೆ ಆಗಿದೆ ಎಂದು ಮೈಮರೆಬೇಡಿ, ಅನಾವಶ್ಯಕವಾಗಿ ಓಡಾಡಿ ರೋಗ ತಂದುಕೊಳ್ಬೇಡಿ ಅಂತ ಪೊಲೀಸರು ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಹೆಮ್ಮಾರಿ ರಾಜ್ಯ ಹಾಗೂ ಇಡೀ ದೇಶವನ್ನೇ ಆವರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡು ಗ್ರಾಮದಲ್ಲಿ ಒಂದೇ ಕುಟುಂಬದ 3 ಕ್ವಾರಂಟೈನ್ ಸೀಲ್ ಹಾಕಲಾಗಿತ್ತು. ಆದರೆ ಕ್ವಾರಂಟೈನ್ನಲ್ಲಿದ್ದ 3 ಪುಂಡಾಟ ಮೆರೆದಿದ್ದಾರೆ. ಕ್ವಾರಂಟೈನ್ ಸೀಲ್ ಇದ್ರೆ ಹೊರಗಡೆ ಓಡಾಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ರಾಸಾಯನಿಕ ಪದಾರ್ಥ ಬಳಸಿ ಸೀಲ್ ಅಳಿಸಿಕೊಳ್ಳಲು ಯತ್ನಿಸಿದ್ದಾರೆ. ಈ ವೇಳೆ ಕ್ವಾರಂಟೈನ್ ಸೀಲ್ ಅಳಿಸಲು ಹೋಗಿ ಕೈಗೆ ಗಾಯ ಮಾಡಿಕೊಂಡಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ವಿಚಾರಿಸಿದಾಗ ಸೀಲ್ ಹಾಕಿದ್ದಕ್ಕೆ ಕೈ ಸುಟ್ಟಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡು ಗ್ರಾಮಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.